ಹಲೋ ಫ್ರೆಂಡ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಸೈಕಾಲಜಿ TET 2024 ಅಥವಾ ಥಿಯರಿ ಕ್ಲಾಸ್ಗೆ ಸಂಬಂಧಿಸಿದ ಈ ಒಂದು ಟಾಪಿಕ್ ಆದ ಸಮೂಹ ಗತಿಶಾಸ್ತ್ರದ ಶೈಕ್ಷಣಿಕ ಮಹತ್ವ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಇವಾಗ ಸಮೂಹ ಗತಿಶಾಸ್ತ್ರ ಎಂಬುದರ ವ್ಯಾಖ್ಯಾನವನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ರಿ. ಈ ಒಂದು ಕ್ಲಾಸ್ನಲ್ಲಿ ಸಮೂಹ ಗತಿಶಾಸ್ತ್ರದ ಶೈಕ್ಷಣಿಕ ಮಹತ್ವ ಎಂಥದ್ದು ಎನ್ನುವುದನ್ನು ತಿಳ್ಕೊಳ್ಳೋಣ. ಸಮೂಹ ಗತಿಶಾಸ್ತ್ರ ಅಂದರೆ ತರಗತಿಯ ಗುಂಪಿನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು ಇದು ನೆರವಾಗುತ್ತದೆ. ಓಕೆ, ಪಾಯಿಂಟ್ಸ್ ಆಗಿ ತೆಗೆದುಕೊಳ್ಳಿ. ಸಮೂಹ ಗತಿಶಾಸ್ತ್ರವು ತರಗತಿ ಗುಂಪಿನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತೆ. ಒಂದು ತರಗತಿ ಅಂದರೆ ಇದು ಒಂದು ಗುಂಪು ಇದ್ದಾಗೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ವರ್ತನೆಗಳು ಚೇಂಜಸ್ ಆಗುತ್ತೆ. ಸೊ ಈ ಒಂದು ಶಾಲೆಯ ತರಗತಿಯಲ್ಲಿ ಶಿಕ್ಷಕರಾದಂಥವ್ರು ಮಕ್ಕಳ ವರ್ತನೆಗಳನ್ನು ಏನು ಮಾಡಬೇಕಂದ್ರೆ ನಾವು ಸ್ಟಡಿ ಮಾಡಬೇಕು. ಅದನ್ನು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಬೇಕು, ಅದಕ್ಕೆ ಈ ಒಂದು ಸಮೂಹ ಗತಿಶಾಸ್ತ್ರ ಎನ್ನುವಂಥದ್ದು ತುಂಬಾ ನೆರವಾಗುತ್ತದೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಪ್ರಜಾಸತ್ತಾತ್ಮಕ ಜೀವನಕ್ಕೆ ಮತ್ತು ಉತ್ತಮ ಸಾಮಾಜಿಕ ಅರಿವಿಗೆ ಅಗತ್ಯವಾದ ಸಾಮಾಜಿಕ ಮೌಲ್ಯ ಕೌಶಲ್ಯಗಳನ್ನು ಬೆಳೆಸಲು ಇದು ಸಹಾಯವಾಗುತ್ತದೆ. ಸಮೂಹ ಗತಿಶಾಸ್ತ್ರ ಎನ್ನುವಂಥದ್ದು ಸಮಾಜದಲ್ಲಿ ವ್ಯಕ್ತಿಯು ಪ್ರಜಾಸತ್ತಾತ್ಮಕ ಜೀವನಕ್ಕೆ, ಈ ಒಂದು ಸಮಾಜದಲ್ಲಿ ಪ್ರಜಾಸತ್ತಾತ್ಮಕ ವ್ಯಕ್ತಿಯ ಜೀವನಕ್ಕಾಗಿ ಉತ್ತಮ ಸಾಮಾಜಿಕ ಅರಿವಿನ ಅಗತ್ಯವಾದ ಸಾಮಾಜಿಕ ಕೌಶಲ್ಯವನ್ನು ಬೆಳೆಸಲು ಈ ಸಮೂಹ ಗತಿಶಾಸ್ತ್ರ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಮೊದಲನೇ ಪಾಯಿಂಟ್ ಗುಂಪಿನಲ್ಲಿರುವ ವ್ಯಕ್ತಿಯ ವರ್ತನೆಯನ್ನು, ಎರಡನೇ ಪಾಯಿಂಟ್ ನೋಡಿ ಪ್ರಜಾಸತ್ತಾತ್ಮಕ ಜೀವನಕ್ಕೆ ಉತ್ತಮ ಸಾಮಾಜಿಕ ಅರಿವಿಗೆ ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಸಲು ಇದು ಸಹಾಯವಾಗುತ್ತೆ. ನೆಕ್ಸ್ಟ್, ಗುಂಪಿನಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹ ಪ್ರಜಾಸತ್ತಾತ್ಮಕ ನಾಗರಿಕರನ್ನಾಗಿ ತಯಾರು ಮಾಡಲು ಸಹಾಯಕವಾಗುತ್ತದೆ. ಈ ಒಂದು ತರಗತಿಯ ಮೇಲೆ ಶಿಕ್ಷಕ ಎನ್ನುವಂಥ ಒಬ್ಬ ನಾಯಕ ಇರ್ತಾನೆ. ಆ ನಾಯಕನ ಸಹಾಯದಿಂದ ಈ ಒಂದು ತರಗತಿ ಎನ್ನುವಂಥದ್ದು ಒಂದು ಗುಂಪು. ಆ ಗುಂಪಿನಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಏನು ಮಾಡಬೇಕು, ಪ್ರಜಾಸತ್ತಾತ್ಮಕ ನಾಗರಿಕರನ್ನಾಗಿ ತಯಾರು ಮಾಡಬೇಕು. ಅದಕ್ಕಾಗಿ ಈ ಒಂದು ಸಮೂಹ ಗತಿಶಾಸ್ತ್ರ ಎನ್ನುವಂಥದ್ದು ಏನು ಮಾಡುತ್ತಂದರೆ ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ನೋಡಿ, ಸಮೂಹ ಎನ್ನುವಂಥದ್ದು ತಾನು ಹೊಂದಿರುವ ಗುರಿಯನ್ನು ತಲುಪಲು ಅಗತ್ಯವಾದ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಮತ್ತು ಉತ್ತಮ ಸೇವೆಯನ್ನು ಸಲ್ಲಿಸುವಂತೆ ಮಾಡಲು ಇದು ಸಹಾಯ ಮಾಡುತ್ತೆ. ಒಬ್ಬ ಗುಂಪಿನಲ್ಲಿ ಅಂದರೆ ಸಮೂಹ ಅಂದರೆ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಯಲ್ಲಿ ಈ ಸಮೂಹದಲ್ಲಿ ಹಲವಾರು ವ್ಯಕ್ತಿಗಳಿರ್ತವೆ. ವ್ಯಕ್ತಿಯಿಂದ ವ್ಯಕ್ತಿಗೆ ವರ್ತನೆಗಳು ಬದಲಾಗ್ತವೆ. ಅದೇ ರೀತಿಯಾಗಿ ಅವುಗಳ ಗುರಿ ಮತ್ತು ಅಗತ್ಯವಾದ ಬದಲಾವಣೆಗಳನ್ನು ಕೂಡ ಮಾಡಿಕೊಳ್ಳಲು ಈ ಒಂದು ಸಮೂಹ ಗತಿಶಾಸ್ತ್ರ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್, ಈ ಒಂದು ಸಮೂಹ ಗತಿಶಾಸ್ತ್ರ ಎನ್ನುವಂಥದ್ದು ಶಿಕ್ಷಣದಲ್ಲಿ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ, ತರಗತಿಯಲ್ಲಿ ಅಭಿಪ್ರೇರಣೆಯನ್ನು ನೀಡುತ್ತೆ. ಈ ಸಮೂಹದಲ್ಲಿ ಒಬ್ಬ ವ್ಯಕ್ತಿ ಮುಂದೆ ಹೋಗ್ತಾ ಇದ್ದಾನೆ ಅಂದರೆ ಅಲ್ಲಿ ಗುಂಪುಗೂಡಿ ಆ ಒಂದು ವ್ಯಕ್ತಿಯನ್ನು ಫಾಲೋ ಮಾಡುವಂಥದ್ದು, ಆ ಒಂದು ವ್ಯಕ್ತಿಯನ್ನು ಅನುಕರಣೆ ಮಾಡಿ ತರಗತಿಯಲ್ಲಿ ಉತ್ತಮವಾಗಿರುವಂಥ ವ್ಯಕ್ತಿಯು ನಮಗೇನಾಗ್ತಾರೆ, ಇನ್ನುಳಿದ ತರಗತಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅಭಿಪ್ರೇರಣೆ ಆಗುತ್ತೆ. ಹಾಗಾಗಿ ತರಗತಿಯಲ್ಲಿ ಅಭಿಪ್ರೇರಣೆ, ಸಾಧನೆ, ನಡತೆ, ವಿದ್ಯಾರ್ಥಿ ಮತ್ತು ಹಾಗೂ ವಿದ್ಯಾರ್ಥಿ ಶಿಕ್ಷಕರ ಸಂಬಂಧಗಳು ಈ ಗುಂಪಿನ ಸಾಮಾಜಿಕ ರಚನೆಯಿಂದ ಪ್ರಭಾವಿತವಾಗಿರುತ್ತದೆ. ಸಮೂಹ ಗತಿಶಾಸ್ತ್ರ ಎನ್ನುವಂಥದ್ದು ತರಗತಿಯಲ್ಲಿ ಅಭಿಪ್ರೇರಣೆ, ಆ ಒಂದು ತರಗತಿಯಲ್ಲಿ ನಡೆಯುವಂತಹ ಸಾಧನೆ ಯಾವ ರೀತಿಯಾಗಿದೆ ಮತ್ತು ಅಲ್ಲಿ ಯಾವ ರೀತಿಯಾದ ನಡತೆಗಳಿರ್ತವೆ ಮತ್ತು ವಿದ್ಯಾರ್ಥಿಯಲ್ಲಿ ಸಮೂಹದಲ್ಲಿ ಯಾವ ರೀತಿಯಾಗಿ ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಮತ್ತು ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಯಾವ ರೀತಿಯಾಗಿ ಸಂಬಂಧಗಳು ಏರ್ಪಾಡು ಮಾಡಬೇಕು ಎನ್ನುವಂಥದ್ದು ಸಾಮಾಜಿಕ ಒಂದು ರಚನೆಯಿಂದ ಪ್ರಭಾವಿತವಾಗಿರುವಂಥದ್ದು ಈ ಒಂದು ಸಮೂಹ ಗತಿಶಾಸ್ತ್ರ ಆಗಿದೆ. ನೆಕ್ಸ್ಟ್, ತರಗತಿಯ ಗುಂಪುಗಳಲ್ಲಿ ಒಂದು ವೇಳೆ ಸಂಘರ್ಷಗಳು, ಭಯ, ಉದ್ವೇಗ ಮತ್ತು ಅನಗತ್ಯ ಸ್ಪರ್ಧೆಗಳಿದ್ದರೆ ಅದು ತರಗತಿಯ ಕಲಿಕೆಗೆ ಏನು ಮಾಡುತ್ತೆ, ಅಡ್ಡಿಯನ್ನು ಉಂಟು ಮಾಡುತ್ತದೆ. ತರಗತಿಯ ಮೇಲೆ ಇವೆಲ್ಲವೂ ಸಾಮಾನ್ಯವಾಗಿರ್ತವೆ. ಮತ್ತು ತರಗತಿಯ ಗುಂಪುಗಳಲ್ಲಿ ಕೆಲವೊಂದು ವೇಳೆ ಸಂಘರ್ಷಗಳು, ಭಯವನ್ನು ಉಂಟು ಮಾಡುವಂಥದ್ದು
ಉದ್ವೇಗಕ್ಕೆ ಒಳಗಾಗುವಂಥದ್ದು ವಿದ್ಯಾರ್ಥಿಗಳು ಅಥವಾ ಅನಗತ್ಯ ಸ್ಪರ್ಧೆಗಳಿದ್ದರೆ ಈ ಒಂದು ಸಮೂಹ ಎನ್ನುವಂಥದ್ದು ಇದು ಏನು ಮಾಡುತ್ತೆ ಅಂದರೆ ಈ ರೀತಿಯಾದ ನೆಗೆಟಿವ್ ಈ ರೀತಿಯಾದ ಋಣಾತ್ಮಕವಾದಂಥ ಕೆಲವೊಂದು ಭಾವನೆಗಳಿದ್ದರೆ ವಿದ್ಯಾರ್ಥಿಗಳಲ್ಲಿ ಅದು ತರಗತಿಯಲ್ಲಿರುವಂಥ ವಿದ್ಯಾರ್ಥಿಗಳ ಕಲಿಕೆಗೆ ಇದು ಏನು ಮಾಡುತ್ತೆ ಅಡ್ಡಿಯನ್ನು ಉಂಟು ಮಾಡುತ್ತದೆ. ತರಗತಿಯ ಶಿಕ್ಷಕ ಸಮೂಹ ಗತಿಶಾಸ್ತ್ರದ ಮೂಲಜ್ಞಾನ ಹೊಂದಿದ್ದಲ್ಲಿ ತರಗತಿಯ ಗುಂಪಿನ ಸಾಮಾಜಿಕ ಭಾವನಾತ್ಮಕ ವಾತಾವರಣವನ್ನು ಸುಧಾರಿಸಬಹುದು. ಇಲ್ಲಿ ನೀವು ಏನಾದರೂ ಒಂದು ವೇಳೆ ಉತ್ತಮ ಶಿಕ್ಷಕನಾಗಿದ್ದರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ತರಗತಿಯ ಗುಂಪುಗಳಲ್ಲಿ ಸಂಘರ್ಷ ಉಂಟಾಗದೇ ಇರುವ ಹಾಗೆ ಮತ್ತು ಭಯ, ಉದ್ವೇಗ ಮತ್ತು ಅನಗತ್ಯ ಸ್ಪರ್ಧೆಗಳು ಏರ್ಪಡದೇ ಇರುವ ಹಾಗೆ ಈ ಒಂದು ಶಾಲೆಯ ಗುಂಪಿನ ನಾಯಕನಾಗಿ ಶಿಕ್ಷಕನಾದವರು ಒಂಥರ ಏನು ಮಾಡಬೇಕು, ಆ ಒಂದು ವಿದ್ಯಾರ್ಥಿಗಳಿಗೆ ಈ ರೀತಿಯಾದ ಅನಗತ್ಯ ಸ್ಪರ್ಧೆಗಳು, ಅನಗತ್ಯ ಘರ್ಷಣೆಗಳು, ಭಯ, ಉದ್ವೇಗ ಉಂಟಾಗದಂತೆ ಈ ಒಂದು ಸಮೂಹ ಗತಿಶಾಸ್ತ್ರದ ಮೂಲ ಜ್ಞಾನವನ್ನು ಹೊಂದಿದ ಉತ್ತಮ ನಾಯಕನಾದ ಶಿಕ್ಷಕನ ಅವಶ್ಯಕತೆ ಇದೆ ಎನ್ನುವಂಥದ್ದು ಈ ಒಂದು ಸಮೂಹ ಗತಿಶಾಸ್ತ್ರ ಹೇಳುತ್ತೆ. ಈ ಒಂದು ವಿದ್ಯಾರ್ಥಿಗಳಲ್ಲಿ ಉಂಟಾಗುವಂಥ ಸಾಮಾಜಿಕ ಭಾವನಾತ್ಮಕ ಎಲ್ಲ ಈ ಒಂದು ವಿದ್ಯಾರ್ಥಿಗಳಲ್ಲಿ ಉಂಟಾಗುವಂಥ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಮತ್ತು ಇಲ್ಲಿ ಶಿಕ್ಷಣದಲ್ಲಿ ಕಲಿತಂಥ ಕೆಲವೊಂದು ಸಮಾಜದಲ್ಲಿ ಅದನ್ನು ಬಳಸಿಕೊಂಡು ಉತ್ತಮ ನಾಗರಿಕರಾಗಿ ಮಾಡಲು ಈ ಒಂದು ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ ಇರುತ್ತೆ ಅನ್ನುವಂಥದ್ದನ್ನು ಸಮೂಹ ಗತಿಶಾಸ್ತ್ರ ಹೇಳುತ್ತೆ. ಸೊ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಭಾವನಾತ್ಮಕ ವಾತಾವರಣವನ್ನು ಸುಧಾರಿಸಲು ಈ ಸಮೂಹ ಗತಿಶಾಸ್ತ್ರ ಶೈಕ್ಷಣಿಕ ಮಹತ್ವವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್, ಗುಂಪಿನ ಸಂಬಂಧಗಳನ್ನು ಸುಧಾರಿಸುವ ಮೂಲಕ ತರಗತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಮಾನಸಿಕ ಆರೋಗ್ಯವನ್ನು ಕಾಪಾಡಬಹುದು. ಇಲ್ಲಿ ಅನಗತ್ಯ ಘರ್ಷಣೆಗಳು ಮತ್ತು ಅನಗತ್ಯ ಸ್ಪರ್ಧೆಗಳು, ಭಯ, ಉದ್ವೇಗ ಇಂತಹ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥ ಯಾವುದಾದ್ರೂ ಘಟನೆಗಳು ನಡೆದಿದ್ದಾದಲ್ಲಿ ಈ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಇದನ್ನು ಸಮಾಜ ಗತಿಶಾಸ್ತ್ರವನ್ನು ಸರಿಯಾಗಿ ತಿಳಿದುಕೊಂಡಿದ್ದೇ ಆದಲ್ಲಿ ಶಿಕ್ಷಕರಾದವರು ಮಕ್ಕಳ ಮೇಲೆ ಈ ರೀತಿಯಾದ ಘರ್ಷಣೆಗಳು ಉಂಟಾಗದೇ ಇರುವ ಹಾಗೆ ಈ ಒಂದು ಮಕ್ಕಳನ್ನು ಸುಧಾರಣೆ ಮಾಡುವಂಥದ್ದು ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಈ ಒಂದು ಶಿಕ್ಷಣದಲ್ಲಿ ತರಗತಿಯ ನಾಯಕನಾದ ಶಿಕ್ಷಕನಾದವರು ಸುಧಾರಣೆ ಮಾಡಬೇಕು ಎನ್ನುವಂಥದ್ದನ್ನು ಈ ಒಂದು ಸಮೂಹ ಗತಿಶಾಸ್ತ್ರದ ಶೈಕ್ಷಣಿಕ ಮಹತ್ವ ಈ ರೀತಿಯಾಗಿತ್ತು.